ಇನ್ನು ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಒಳಗನೆ ಸಾಕಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. ಅತ್ತ ಈಗಾಗಲೇ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಫೈನಲ್ ಆಗಿದ್ದು ಕಣಕ್ಕಿಳಿಯೋದಕ್ಕೆ ಸೂಚನೆ ಕೊಡಲಾಗಿದೆ. ಆದರೆ ಒಂದು ಕಡೆಗೆ ಅವರು ನಿನ್ನೆ ಆರಂಭದಲ್ಲಿ ಹೆಸಿಟೇಟ್ ಮಾಡ್ತಾ ಇದ್ರು, ನನಗೆ ಬೇಡ ಅನ್ನುವಂಥ ಮಾತನ್ನು ಹೇಳಿದರು. ಇದ್ರ ನಡುವೆ ಅವರನ್ನು ಕನ್ವಿನ್ಸ್ ಮಾಡಿರಲಾಗಿದೆ. ಆದರೂ ಕೂಡ ಈಗ ಜಾತಿ ಲೆಕ್ಕಾಚಾರ ಬರ್ತಾ ಇದೆ. ಒಂದು ಕಡೆಗೆ BSY ಸಮ್ಮುಖದಲ್ಲಿ ಶೆಟ್ಟರ್ ಸ್ಪರ್ಧೆಗೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಇಷ್ಟಾದರೂ ಕೂಡ ಈಗ ಹೆಬ್ಬಾಳ್ಕರ್ ಪುತ್ರ ಕಣಕ್ಕಿಳಿದ್ರೆ ಪಂಚಮಸಾಲಿ ಲೆಕ್ಕಾಚಾರ ತುಂಬ ಜೋರಾಗಿ ಕೇಳಿಬರ್ತಾ ಇದೆ. ಇನ್ನು ಹೆಬ್ಬಾಳ್ಕರ್ ಪುತ್ರ ಕಣಕ್ಕಿಳಿದ್ರೆ ಲಿಂಗಾಯತ ಅಭ್ಯರ್ಥಿ ಮೂಲಕ ಟಕ್ಕರ್ ಕೊಡಬೇಕಾಗತ್ತೆ, ಅದರಲ್ಲೂ ಪಂಚಮಸಾಲಿ ಮೂಲಕ ಟಕ್ಕರ್ ಕೊಡಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ಮುರುಗೇಶ್ ನಿರಾಣಿ ಅವರನ್ನ ಕಣಕ್ಕಿಳಿಸೋದಕ್ಕೆ ತೆರೆಮರೆಯಲ್ಲೇ ಸಾಕಷ್ಟು ಪ್ಲಾನ್ ಮಾಡ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ನಿರಾಣಿ ಪರ ನಾಯಕರು ಲಾಬಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ರಮೇಶ್ ಜಾರಕಿಹೊಳಿಯಿಂದಲೂ ಕೂಡ ನಿರಾಣಿ ಹೆಸರು ಈಗ ಪ್ರಸ್ತಾಪವಾಗಿದೆ. ಹೊಸದಾಗಿ ಇಡುವಂಥ ಪ್ರಸ್ತಾಪ ಇದು. ನಿರಾಣಿ ಸ್ಪರ್ಧೆ ಬಗ್ಗೆ ಅಮಿತ್ ಶಾ ಅವರಿಂದ ಒಪ್ಪಿಗೆ ಪಡೆಯೋದಕ್ಕೆ ಸಾಕಷ್ಟು ಸರ್ಕಸ್ ನಡೀತಾ ಇದೆ. ಜಗದೀಶ್ ಶೆಟ್ಟರ್ ಪರ ಒಲವು ಹೊಂದಿರುವಂಥ ಅಮಿತ್ ಶಾ ಈಗಾಗಲೇ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿಯಿಂದ ಸ್ಪರ್ಧೆ ಮಾಡಿ ಅಂತ ಮೊದಲೇ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಅಮಿತ್ ಶಾ ಶೆಟ್ಟರ್ ಪರ ಇದ್ದಾರೆ. ಇದರ ನಡುವೆ ಈಗ ಪಂಚಮಸಾಲಿ ಅಭ್ಯರ್ಥಿಯನ್ನಾದರೂ ಕಣಕ್ಕಿಳಿದ್ರೆ ಆಗ ಪಂಚಮಸಾಲಿಯ ಮೂಲಕವೇ ಆ ಒಂದು ಅಭ್ಯರ್ಥಿಯ ಮೂಲಕವೇ ಕೌಂಟರ್ ಕೊಡಬೇಕು ಅನ್ನುವಂಥ ಹೊಸ ಥಿಯರಿ ಈಗ ಬೆಳಗಾವಿ ರಾಜಕಾರಣದಲ್ಲಿ ಹುಟ್ಕೊಂಡಿದೆ. ಹೀಗಾಗಿ ಮುರುಗೇಶ್ ನಿರಾಣಿ ಈಗ ಬೆಳಗಾವಿ ರಾಜಕಾರಣಕ್ಕೆ ಅವರ ಹೆಸರು ಕೂಡ ಎಂಟ್ರಿ ಕೊಟ್ಟಿದೆ. ಅವರನ್ನು ಕಣಕ್ಕಿಳಿಸುವ ಬಗ್ಗೆ ತೆರೆಮರೆಯಲ್ಲೇ ಪ್ರಯತ್ನ ನಡೀತಾ ಇದೆ. ಅತ್ತ ಹೈಕಮಾಂಡ್ ನಾಯಕರ ಜೊತೆಗೆ ಒಂದು ಒಪ್ಪಿಗೆ ಪಡೆಯುವಂಥದ್ದು ಅಥವಾ ಅವರನ್ನು ಮತ್ತೆ ಕನ್ವಿನ್ಸ್ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಒಟ್ಟಿನಲ್ಲಿ ಬೆಳಗಾವಿಯ ಟಿಕೆಟ್ ಏನಿದೆ, ಬೆಳಗಾವಿಯ BJP ರಾಜಕಾರಣ ಹೊಸ ಹೊಸ ಮಗ್ಗಲಿಗೆ ತಿರುಗ್ತಾ ಇದೆ. ಇದ್ರ ಜೊತೆಗೆ ಈಗ ಮಂಗಳಾ ಅಂಗಡಿ ಕೂಡ ಮಾತನಾಡ್ತಿದ್ದಾರೆ. ಅಫ್ಕೋರ್ಸ್ ಜಗದೀಶ್ ಶೆಟ್ಟರ್ ಪರ ಈಗಾಗಲೇ ಅವರು ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಯಾವ ರೀತಿ ಇರುತ್ತೆ, ಮಂಗಳಾ ಅಂಗಡಿ ಕೂಡ TV9 ಜೊತೆಗೆ ಮಾತನಾಡಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, ಅವರ ಅಭಿಪ್ರಾಯ ಏನು, ಅದನ್ನು ಕೂಡ ನೋಡೋಣ. ನಿಜಕ್ಕೂ ಮಂಗಳಾ ಅಂಗಡಿಯವರಿಗೆ ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಕಾರ್ಯಕರ್ತರಲ್ಲಿ ಮೂಡ್ತಾ ಇರುವಂಥದ್ದು, ಏನು ಹೇಳ್ತೀರಿ? ಇವಾಗ ಸೆಕೆಂಡ್ ಲಿಸ್ಟ್ನಲ್ಲಿ ಬೆಳಗಾಂ ಫೈನಲ್ ಆಗಲಿಲ್ಲ. ನಾವು ನಮ್ಮ ಫ್ಯಾಮಿಲಿಗೆ ಬೇಕಂತ ಕೇಳಿದ್ದೀವಿ. ಇವಾಗಾದ್ರೂ ಇನ್ನೂ ಹೆಸರಿದೆ. ಶ್ರದ್ಧಾಂದು, ಸ್ಫೂರ್ತಿದಾಯಿತು, ಶೆಟ್ಟರ್ದಾಯಿತು, ನಂದಾಯಿತು. ಆದರೆ ಶೆಟ್ಟರ್ ಅವ್ರದ್ದೇ ಫೈನಲ್ ಆಗುತ್ತೆ ಅಂತ ಹೈಕಮಾಂಡ್ ಈಗಾಗಲೇ ಅವ್ರಿಗೆ ಹೇಳಿದ್ದಾರೆ, ನೀವೇ ನಿಂತ್ಕೋಬೇಕಂತ. ಆ ಥರ ಅವರು ನಿಂತ್ಕೊಳ್ಳೋಕೆ ತಯಾರಿ ಮಾಡಿದ್ದಾರೆ. ಇಲ್ಲ, ಡೆಲ್ಲಿಗೆ ಅದೇ ಭೇಟಿ ಆಗಬೇಕಂತ ಹೋಗಿದ್ದೀವಿ. ಆದರೆ ಅಷ್ಟು ಜಗದೀಶ್ ಶೆಟ್ಟರ್ ಅವರು ಫೈನಲ್ ಆಗಿದೆ ಅಂತ ನಿಂತ್ಕೋ ಅಂತ ಫೋರ್ಸ್ ಮಾಡ್ತಾ ಅಂತ ಹೇಳೋದ್ರಿಂದ ನಾನು ಯಾರಿಗೆ ಭೇಟಿ ಆಗಲಿಲ್ಲ. ಅವರು ಅಂದರೆ ಬೆಳಗಾವ್ ಬೇಡ, ನಮಗೆ ಹಾವೇರಿ ಧಾರವಾಡ ಏನೋ ಕೇಳಿದ್ರಂತೆ. ಆದರೆ ಅಧ್ಯಕ್ಷರು ಬೆಳಗಾವಕ್ಕೆ ನಿಂತ್ಕೋ ಅಂತಂದು ಹೇಳಿದರು. ನಮ್ಮ ಫ್ಯಾಮಿಲಿ ಸರಿಸಿ ಶೆಟ್ಟರ್ ಅವರಿಗೆ ಕೊಟ್ಟರು. ಬಹುತೇಕ ಶ್ರದ್ಧಾ ಅವರಿಗೆ ಸಿಗ್ಬೋದು ಅನ್ನುವಂಥ ಭಾಳ ನಿರೀಕ್ಷೆ ಇತ್ತು. ಹಾಂ, ಈಗಾದ್ರೂ ನೋಡೋಣ, ಇನ್ನೇ 2 ದಿವಸ ಇದೆ, ಏನಾಗುತ್ತೆ ನೋಡೋಣ. ಒಂದು ಕಡೆ ಈಗ ಶೆಟ್ಟರ್ ಅವರು ಟಿಕೆಟ್ ಫೈನಲ್ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಾಗ ಮತ್ತು ಕೆಲವೊಂದಿಷ್ಟು ಕಾರ್ಯಕರ್ತರು ವಿರೋಧ ಮಾಡ್ತಾ ಇದ್ರು. ಹೊರಗಿನವ್ರಿಗೆ ಯಾಕೆ ಟಿಕೆಟ್ ಕೊಡ್ತಾ ಇದ್ರಿ, ಗೋ ಬ್ಯಾಕ್ ಶೆಟ್ಟರ್ ಅನ್ನುವಂಥ ಟ್ರೆಂಡ್ ಕೂಡ ಮಾಡ್ತಾ ಇರುವಂಥದ್ದು. ಅದು ಸ್ವಲ್ಪ ಕಾಮನ್ ಎಲ್ಲ ಕಡೆ. ಬೇರೆ ಇಲ್ಲೇ ಒಂದೇ ಡಿಸ್ಟಿಕ್ದಾಗ ಇದ್ದಾಗೆ ಒಬ್ರು ಬಂದರೆ ಬೇಡ ಬೇಡ ಅಂತಿರ್ತಾರೆ, ಅದು ಕಾಮನ್ನು. ಮತ್ತು ಅವ್ರು ಏನು ಸೀನಿಯರ್ CM ನಿಂದ್ರೂಬಹುದು, ಅದು ಆ ಥರ ಏನಿಲ್ಲ. ಆ ಥರ ಸ್ವಲ್ಪ ಮಂದಿದೆ ವಿರೋಧ ಇರುತ್ತೆ ರೀ, ಆಗ್ತದೆ. ಅವ್ರದ್ದು BJPನೇ ಬರುತ್ತೆ. ಈಗ ನೀವು ಕೂಡ ಯಾವ ರೀತಿಯಾಗಿ ಇದನ್ನ ಅಕ್ಸೆಪ್ಟ್ ಮಾಡ್ತಿದ್ರಿ? ಅವರು ಮನೆ ಒಳಗೇನಾರಲ್ರಿ, ನಾವು ಎಲ್ಲರೂ ಕುಡಿಸ್ಕೊಂಡು ಪ್ರಚಾರ ಮಾಡ್ತೀವಿ. ಈ ಬೀಗರಾಗಿದ್ದಕ್ಕೆ ಏನು ಪ್ರಶ್ನೆ ಮಾಡ್ಲಾರ್ದು ನಡಕ್ ಸಿಕ್ಕೊಂಡ್ಬಿಟ್ರ ಅಂತ ಅನ್ಸುತ್ತೆ ಮೇಡಮ್. ಸ್ವಲ್ಪ ಆ ಥರ ಆಯಿತು. ಸೊ ಹೆಂಗಿದೆ ಮೇಡಮ್ ಅವರು ಈ ಕಡೆ ಭಾಗದಲ್ಲಿ ನಿಂತಿದ್ದೆ? ಆದರೆ ಇವಾಗ ಅವರು ಹೇಳ್ತಾ ಇದ್ರೆ ಎಲ್ಲರ ಜೊತೆ ಮಾತಾಡಿ ಇಲ್ಲ ಮಾಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಎಲ್ಲೋ ಒಂದು ಕಡೆ ಅಂಗಡಿ ಫ್ಯಾಮಿಲಿ ಏನಿದೆಯಲ್ಲ ರಾಜಕಾರಣದಿಂದ ಸ್ವಲ್ಪ ಹಿನ್ನೆಲೆಗೆ ಸರಿತಾ ಇದೆ ಅನ್ನುವಂಥ ಕಾರ್ಯಕರ್ತರಲ್ಲಿ ಒಂದು ಆತಂಕ. ಹಾಂ, ಆ ಥರ ಏನಿಲ್ಲ, ನಾವು ಮಾಡ್ತೇವೆ. ಮುಂದಾದರೂ ಏನು ನಮಗೆ ಕೊಟ್ಟರೆ ನಾವು ಮಾಡೋಣ ಅಂತ, ಮಕ್ಕಳಿಗೆ ಕೊಟ್ಟರೆ. ಮುಂದಿನ ದಿನಗಳಲ್ಲಿ ಏನಾದರೂ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ? ಇವಾಗಿಂದ ಏನು ವಿಚಾರ ಮಾಡಿಲ್ಲ, ಮುಂದೆ ನೋಡೋಣ ರೀ ಏನಾಗ್ತದೆ. ಇನ್ನು ಇದೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಬೆಳಗಾವಿಯಿಂದ ಜಾಯ್ನ್ ಆಗ್ತಾರೆ. ಬೆಳಗಾವಿ ರಾಜಕಾರಣ ನೋಡ್ತಾ ಇರೋ ಸಹದೇವ್, ನಿಜಕ್ಕೂ ಕೂಡ BJP ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ, ಸಾಕಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ಅತ್ತ ಕಾಂಗ್ರೆಸ್ಸಿಂದ ಈಗ ಮೃಣಾಲ್ ಹೆಬ್ಬಾಳ್ಕರ್ ಕಣಕ್ಕಿಳಿತಾ ಇರುವಂಥ ಹಿನ್ನೆಲೆಯಲ್ಲಿ ಈಗ ಪಂಚಮಸಾಲಿ ಕಾರ್ಡ್ ಕೂಡ ಪ್ಲೇ ಆಗ್ತಾ ಇದೆ. ಅಫ್ಕೋರ್ಸ್ ಪಂಚಮಸಾಲಿ ವಿಚಾರ ಬಂದಾಗ ಆಗ ಮತ್ತೆ ಅಭ್ಯರ್ಥಿ ವಿಚಾರವಾಗಿ ಹೊಸ ಲೆಕ್ಕಾಚಾರಗಳು ಬರ್ತಾ ಇದೆ. ಇತ್ತೀಗ ಪಂಚಮಸಾಲಿ ಕರಿಬೇಕು ಅಥವಾ ಅವರನ್ನೇ ಅಭ್ಯರ್ಥಿ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಏನೆಲ್ಲ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ಪಂಚಮಸಾಲಿ ಅಭ್ಯರ್ಥಿನೇ ಫೀಲ್ಡ್ ಮಾಡೋದ್ರಿಂದ BJPಗೆ ಲಾಭ ಆಗತ್ತಾ?
ಹೌದು ಪ್ರಮೋದ್, ಏನು ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರ ಏನಿದೆ, ಒಂದು ಕಡೆ ಬಿಜೆಪಿಯಿಂದ ಬಹುತೇಕ ಜಗದೀಶ್ ಶೆಟ್ಟರ್ ಅವರಿಗೆ ಫೈನಲ್ ಆಗಿರುವಂತದ್ದು ಖಚಿತ ಆಗಿರುವಂತದ್ದು. ಸಂಸದೆ ಮಂಗಲಾ ಅಂಗಡಿ ಅವರು ಕೂಡ ಈ ಒಂದು ವಿಚಾರವನ್ನ ಈಗ ಏನು ಹೊರ ಹಾಕಿರುವಂತದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಸದ್ಯ ಈಗ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಹಂತದಲ್ಲಿ ಚರ್ಚೆ ಇರುವಂತದ್ದು. ಈ ಒಂದು ಎರಡು ಮುಖ್ಯವಾಗಿ ಬೆಳಗಾವಿ ಕ್ಷೇತ್ರವನ್ನು ನೋಡ್ತಾ ಇದ್ರೆ ಜಾತಿ ಲೆಕ್ಕಾಚಾರ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಈ ಒಂದು ಅಭ್ಯರ್ಥಿಗಳ ಏನು ಆಯ್ಕೆ ಮಾಡ್ತಾ ಇದ್ದಾರೆ ಇದು ಕೂಡ ಸಾಕ್ಷಿಯಾಗಿರುವಂತದ್ದು. ಯಾಕಂದ್ರೆ ಇಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಏನು ಜಾತಿ ಸಮೀಕರಣದಲ್ಲಿ ಒಂದು ಹಂತದಲ್ಲಿ ಇಲ್ಲೂ ಕೂಡ ಲಿಂಗಾಯತರು ಬಹುಮುಖ್ಯ ಪಾತ್ರವನ್ನ ವಹಿಸ್ತಾರೆ ಈ ಒಂದು ಕ್ಷೇತ್ರದಲ್ಲಿ. ಇದೇ ಒಂದು ಕಾರಣಕ್ಕಾಗಿ ಲಿಂಗಾಯತರಿಗೆ ಮನೆ ಹಾಕ್ತಾ ಇದ್ದಾರೆ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರನ್ನು ಕೂಡ ಧಾರವಾಡದಿಂದ ತಂದು ಬೆಳಗಾವಿಯಲ್ಲಿ ಸ್ಪರ್ಧೆಗಿಳಿಸ್ತಾ ಇರುವಂತದ್ದು. ಸದ್ಯ ಇಲ್ಲೂ ಕೂಡ ರಾಮದುರ್ಗ ಮತ್ತು ಸವದತ್ತಿ ಬೈಲೊಂಗಲ ಭಾಗದಲ್ಲಿ ಅತಿ ಹೆಚ್ಚು ಲಿಂಗಾಯತ, ಅದರಲ್ಲೂ ಬಣಜಿಗ ಲಿಂಗಾಯತ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಕಾರಣಕ್ಕಾಗಿ ಪ್ಲಸ್ ಆಗುತ್ತೆ. ಅದರಲ್ಲೂ ಬೆಳಗಾವಿ ಸ್ಥಳೀಯವಾಗಿ ಅಂದ್ರೆ ಬೆಳಗಾವಿ ಗ್ರಾಮೀಣ ಆಗಿರ್ಬೋದು, ದಕ್ಷಿಣ ಆಗಿರ್ಬೋದು, ಗೋಕಾಕ್ ಮತ್ತು ಅರ್ಬಾವಿಯಲ್ಲಿ ಮರಾಠ ಮತದಾರರು ಫೈನಲ್ ಆಗಿರುವಂತಹ ಕಾರಣಕ್ಕಾಗಿ ಎರಡನ್ನೂ ಕೂಡ ಕ್ರೋಢೀಕರಿಸಿ ಬಹಳ ಸುಲಭವಾಗಿ ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡಕ್ಕೆ ಬಿಜೆಪಿ ಹೈಕಮಾಂಡ್ ಸಮ್ಮತಿ ಸೂಚಿಸಿರುವಂತದ್ದು. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಗನಿಗೆ ಟಿಕೆಟ್ ಕೊಟ್ಟಿದ್ದೆ, ಆದ್ರೆ ಬಹುತೇಕ ಒಂದು ಕಡೆ ಪಂಚಮಸಾಲಿ ಲಿಂಗಾಯತರನ್ನ ಏನು ಸೆಳಿಬಹುದು. ಅದರ ಜೊತೆಗೆ ಗ್ರಾಮೀಣ ಭಾಗದಲ್ಲಿ ತಮ್ಮದೇ ಆದಂತಹ ವರ್ಚಸ್ಸನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊಂದಿದ್ದಾರೆ. ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಮರಾಠ ಮತದಾರನ ಈಸಿಯಾಗಿ ಸೆಳಿಬಹುದು. ಅದರ ಜೊತೆಗೆ ಗೋಕಾಕ್ ಮತ್ತು ಅರ್ಬಾವಿ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಅವರು ರೌಂಡ್ಸ್ ಹೊಡೆದಿದೆ, ಆದ್ರೆ ಅಲ್ಲೂ ಕೂಡ ತಮಗೆ ಅನುಕೂಲ ಆಗಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಲೆಕ್ಕಾಚಾರವನ್ನ ಮಾಡಿ ತಮ್ಮ ಮಗನಿಗೆ ಟಿಕೆಟ್ ಕೊಡ್ಸಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಕೊನೆಯದಾಗಿ ಮತದಾರರು ಯಾರು ಕೈ ಹಿಡಿತಾರೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ಸದ್ಯ ಈಗ ಇಬ್ಬರು ಬಹುತೇಕ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಇಬ್ಬರದು ಹೆಸರು ಬಹುತೇಕ ಅಂತಿಮ ಪಟ್ಟಿಯಲ್ಲಿರುವಂತದ್ದು. ಪ್ರಮೋದ್, ಓಕೆ, ಥ್ಯಾಂಕ್ ಯು ಸದೇವ್ ಎಲ್ಲ ಮಾಹಿತಿಗೋಸ್ಕರ.